ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೈವಾರ ಜೋಡಿ ರಸ್ತೆಯ ಮಧ್ಯದ ವಿಭಜಕದಲ್ಲಿ ಬೆಳೆದಿದ್ದ ಗಿಡಗಂಟೆಗಳಿಗೆ ಮೋಕ್ಷ ಕಲ್ಪಿಸಿದ ಗ್ರಾಮ ಪಂಚಾಯಿತಿ. ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯಿಂದ ಕೈವಾರ ಗ್ರಾಮದವರೆಗೂ ನಿರ್ಮಾಣ ಮಾಡಿರುವ ಜೋಡಿ ರಸ್ತೆ ವಿಭಜಕದಲ್ಲಿ ಕಳೆದ 10 ವರ್ಷಗಳಿಂದ ಸ್ವಚ್ಛತೆ ಮಾಡದ ಪರಿಣಾಮ ಗಿಡಗಂಟೆಗಳು ಬೃಹತ್ತಾಕಾರವಾಗಿ ಬೆಳೆದು ಸಂಚಾರಕ್ಕೆ ತೀವ್ರ ತೊಂದರೆಯಾಗಿರುವುದನ್ನು ಕಂಡ ಕೈವಾರ ಗ್ರಾಮ ಪಂಚಾಯಿತಿ ಸದರಿ ಗಿಡಗಂಟೆಗಳಿಗೆ ತೆರವಿಗೆ ಮುಂದಾಗಿದೆ. ಕೈವಾರ ಜೋಡಿ ರಸ್ತೆ ಪ್ರಾರಂಭವಾಗಿ 1 ದಶಕಕ್ಕೂ ಹೆಚ್ಚು ವರ್ಷಗಳು ಕಳೆದರೂ ರಸ್ತೆಯ ವಿಭಜಕದಲ್ಲಿ ಬೆಳೆದಿದ್ದ ಗಿಡಗಂಟೆಗಳ ತಂಟೆಗೆ ಗ್ರಾಮ ಪಂಚಾಯಿತಿ ಆಗಲಿ, ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯಾಗಲಿ, ಸಂಬಂಧಪಟ್ಟರು ಯಾರೂ ಅತ್ತ ಗಮನವೇ ಹರಿಸಿರಲಿಲ್ಲ. ದಿನೇ ದಿನೇ ಗಿಡಗಂಟೆಗಳು ಬೆಳೆದು ರಸ್ತೆ ವಿಭಜಕವೇ ಮುಚ್ಚಿ ಹೋಗಿ ವಿಭಜಕ ಕಾಣದಂತೆ ಆಗಿ ಸಂಚಾರಕ್ಕೂ ತೀವ್ರ ತೊಂದರೆಯಾಗಿತ್ತು. ಸದರಿ ಜೋಡಿ ರಸ್ತೆಯಲ್ಲಿ ಕೈವಾರ ಮಠದಿಂದ ಅಳವಡಿಸಿದ್ದ ಸೋಲಾರ್ ಬೀದಿ ದೀಪಗಳು ಕೆಟ್ಟು ಹೋಗಿದ್ದು, ಇತ್ತೀಚೆಗೆ ಸದರಿ ದೀಪಗಳನ್ನು ಕೈವಾರ ಮಠದಿಂದ ಮತ್ತೆ ದುರಸ್ತಿಪಡಿಸಿದ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿ ವತಿಯಿಂದ ರಸ್ತೆ ವಿಭಜಕದಲ್ಲಿ ಬೆಳೆದಿದ್ದ ಗಿಡಗಂಟೆಗಳಿಗೆ ಮೋಕ್ಷ ಕಲ್ಪಿಸಲು ಮುಂದಾಗಿ ಕಳೆದ 2 ದಿನಗಳಿಂದ JCB ಮೂಲಕ ವಿಭಜಕದಲ್ಲಿ ಬೆಳೆದಿದ್ದ ಗಿಡಗಂಟೆಗಳ ತೆರವಿನ ಕಾರ್ಯಾಚರಣೆ ನಡೆದಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿರುವ ಕೈವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ NM ಮಂಜುನಾಥ್ ರವರು, ಸುಮಾರು 1.5 ಕಿಲೋಮೀಟರ್ ಉದ್ದದ ಜೋಡಿ ರಸ್ತೆ ವಿಭಜಕದಲ್ಲಿ ಅನಾವಶ್ಯಕ ಗಿಡಗಂಟೆಗಳು ಬೆಳೆದು ಜೋಡಿ ರಸ್ತೆ ಕಾಣದಂತಾಗಿತ್ತು. ಜೊತೆಗೆ ಗಿಡಗಂಟೆಗಳಿಂದ ಸಂಚಾರಕ್ಕೂ ತೊಂದರೆಯಾದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದಲೇ JCB ಮೂಲಕ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ವಿವರಿಸಿದರು.